ಡ್ರಾಪ್ ಶಿಪ್ಪಿಂಗ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ? 1000, 5000, 10,000. ಸೊ ಎಷ್ಟು ಬೇಕಾಗುತ್ತೆ? ಅಥವಾ ಡ್ರಾಪ್ ಶಿಪ್ಪಿಂಗ್ ಅನ್ನು ಸ್ಟಾರ್ಟ್ ಮಾಡೋದಕ್ಕೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಖರ್ಚಾಗುತ್ತಾ? ಸೊ ಈ ಒಂದು ಕ್ವಶನ್ಸ್ಗಳು ನಿಮ್ಮ ಮೈಂಡಲ್ಲಿ ಬರುತ್ತೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ. ಸೊ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗಬಹುದು? ಹೇಳ್ತಾರೆ ಜೀರೋ ಇನ್ವೆಸ್ಟ್ಮೆಂಟ್ ಅಂತ. ಬಟ್ ಏನಂತಂದ್ರೆ ಅದು ಜೀರೋ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಾರೆ 50ರಿಂದ 1 ಲಕ್ಷ ರೂಪಾಯಿ ಬೇಕೇ ಬೇಕು ಅಂತ. ಸೊ ಹಾಗಾದ್ರೆ ಯಾವುದು ಒಂದು ನಿಜ? ಸೊ ಅಂತಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು ಅಥವಾ 50ರಿಂದ 1 ಲಕ್ಷ ಬೇಕಾ? ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇಂಡಿಯನ್ಸ್ ಒಂದು ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಇದ್ರೆ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ನಾವು ಮಾಡಬೇಕಾಗುತ್ತೆ ಡ್ರಾಪ್ ಶಿಪ್ಪಿಂಗ್ ಅನ್ನ ಸ್ಟಾರ್ಟ್ ಮಾಡೋಕೆ ಅದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಒಂದು ಮುಖ್ಯ ವಿಚಾರ ಏನಂತಂದ್ರೆ, ಒಂದು ಇ ಕಾಮರ್ಸ್ ಬಿಸ್ನೆಸ್ ಅಲ್ಲಿ ಅಂತಂದ್ರೆ ಇ ಕಾಮರ್ಸ್ ಒಂದು ಸ್ಟೋರ್ ಇತ್ತು ಅಂತಂದ್ರೆ ನೀವು ಮೊದಲಿಗೆ ಏನಂತಂದ್ರೆ 100ರಿಂದ 200 ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡಿಬಿಟ್ಟು ಇಟ್ಕೋಬೇಕಾಗುತ್ತೆ. ಆದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಆ ತರ ಎಲ್ಲ ಯಾವುದೇ ರೀತಿಯಾದ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಸಿಂಪಲ್ ಆಗಿ ಕಸ್ಟಮರ್ ನಿಮ್ಮ ಒಂದು ಸ್ಟೋರ್ಗೆ ಬಂದ್ಬಿಟ್ಟು ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡ್ತಾನೆ. ಅದರಿಂದ ಏನಂತಂದ್ರೆ ಡೈರೆಕ್ಟ್ ಸಪ್ಲೈಯರ್ಸ್ಗೆ ಆರ್ಡರ್ ಹೋಗುತ್ತೆ. ಸಪ್ಲೈಯರ್ ಡೈರೆಕ್ಟ್ ಆಗಿ ಅವರ ಹತ್ರ ಇರೋ ಪ್ರಾಡಕ್ಟ್ಸ್ ಅನ್ನ ಪ್ಯಾಕ್ ಮಾಡಿಬಿಟ್ಟು ಡಿಸ್ಪ್ಯಾಚ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿಕೊಂಡು ಸ್ಟಾಕ್ ಇಡೋ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇದರಿಂದ 40,000ರಿಂದ 50,000 ಹಾಕ್ಬಿಟ್ಟು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅಂದ್ರೆ ಇದರ ಅರ್ಥ ಏನಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಜೀರೋ ಒಂದು ಇನ್ವೆಸ್ಟ್ಮೆಂಟ್ ಒಂದು ಬಿಸ್ನೆಸ್ ಮಾಡೆಲ್ ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನಿಮಗೆ ಏನಂತಂದ್ರೆ ಸ್ಟೋರ್ ಆಗಿರ್ಬೋದು, ಡೊಮೇನ್, ಹೋಸ್ಟಿಂಗ್, ಡಿಸೈನ್ ಆಗಿರ್ಬೋದು, ಮಾರ್ಕೆಟಿಂಗ್, ಪ್ರಾಡಕ್ಟ್ ಟೆಸ್ಟಿಂಗ್, ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಕೆಲವೊಂದು ಖರ್ಚು ಇರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲಿಗೆ ವೆಬ್ಸೈಟ್ ಎಷ್ಟು ಖರ್ಚಾಗುತ್ತೆ? ನೀವು ಒಂದು ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಸ್ಟೋರ್ಗೆ ಕಂಪ್ಲೀಟ್ ಆಗಿ ನೀವು ಒಂದು ವೆಬ್ಸೈಟ್ ಅಥವಾ ಅಂದ್ರೆ ಒಂದು ಇ ಕಾಮರ್ಸ್ ವೆಬ್ಸೈಟ್ ಇರಲೇಬೇಕು. ಸೊ ಅದು ಪಾಪ್ಯುಲರ್ ಆಗಿ ಒಂದು 2 ಪ್ಲಾಟ್ಫಾರ್ಮ್ಸ್ ಗಳನ್ನ ನಾವು ಯೂಸ್ ಮಾಡಬಹುದು. ಏನಂತಂದ್ರೆ ಶಾಪಿಫೈ, ಇನ್ನೊಂದು ಏನಂತಂದ್ರೆ ವರ್ಡ್ ಪ್ರೆಸ್ ಪ್ಲಸ್ WooCommerce. ಸೊ ಶಾಪಿಫೈ ಬಳಸಿರಿ ಅಂತಂದ್ರೆ ಅದು ಒಂದು ಏನಂತಂದ್ರೆ ಸೆಟಪ್ ಒಂದು ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಈಸಿ ಇದೆ. ಬಟ್ ಏನಂತಂದ್ರೆ ಅದನ್ನ ನೀವು ಕಂಪ್ಲೀಟ್ ಆಗಿ ಮಂತ್ಲಿ ಕೆಲವೊಂದು ಚಾರ್ಜಸ್ ಇರುತ್ತೆ. ಸೊ ಆ ಚಾರ್ಜಸ್ ಅನ್ನ ನೀವು ಮಂತ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ವರ್ಡ್ ಪ್ರೆಸ್ ಪ್ಲಸ್ WooCommerce. ಸೊ ಇದರಲ್ಲಿ ಏನಂತಂದ್ರೆ ಸಿಂಪಲ್ ಆಗಿ ನೀವು ಒಂದು ವರ್ಡ್ ಪ್ರೆಸ್ ಅಂದ್ರೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ಅನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ಫಸ್ಟ್. ಸೊ ಇದರಲ್ಲಿ ನಿಮಗೆ ಖರ್ಚು ಆಲ್ಮೋಸ್ಟ್ ಒಂದು 5,000 rupees ಪರ್ ಇಯರ್ ಅಂದ್ರೆ ಒಂದು ವರ್ಷಕ್ಕೆ 5,000 ರೂಪಾಯಿವರೆಗೂ ಖರ್ಚು ಆಗ್ಬೋದು. ಸೊ ಇದರಲ್ಲಿ ಏನಂತಂದ್ರೆ ನೀವು ಸಿಂಪಲ್ ಆಗಿ ಹೋಸ್ಟಿಂಗ್ ಅನ್ನು ಪರ್ಚೇಸ್ ಮಾಡಿ ಆದಮೇಲೆ ವರ್ಡ್ ಪ್ರೆಸ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ WooCommerce ಅನ್ನೋ ಒಂದು ಪ್ಲಗ್ ಇನ್ ಬರುತ್ತೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ನೀವು ಏನಂತಂದ್ರೆ ಸ್ಟೋರ್ ಅನ್ನ ಡಿಸೈನ್ ಮಾಡ್ಕೋಬಹುದು. ಸೊ ಇದರಲ್ಲಿ ಮಂತ್ಲಿ ಹಾಕುವಂತ ಅವಶ್ಯಕತೆ ಇಲ್ಲ, ಮತ್ತೆ ಫುಲ್ ಕಂಟ್ರೋಲ್ ನಿಮ್ಮ ಹತ್ರ ಇರುತ್ತೆ. ಸೊ ಇದನ್ನ ಕ್ರಿಯೇಟ್ ಮಾಡೋದಕ್ಕೆ ಏನಂತಂದ್ರೆ ನಿಮಗೆ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಇರಬೇಕಾಗುತ್ತೆ, ಮತ್ತೆ ವೆಬ್ಸೈಟ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋ ಅನ್ನೋ ಒಂದು ನಾಲೆಜ್ ಇರಬೇಕಾಗುತ್ತೆ. ಸೊ ಇಷ್ಟು ಇತ್ತಂತಂದ್ರೆ ನಿಮಗೆ ಕಂಪಲ್ಸರಿಯಾಗಿ ನೀವು WooCommerce ಗೆ ಹೋಗಬಹುದು. ಸೊ ನೆಕ್ಸ್ಟ್ ಬರುವಂತ ದಿನದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಶಾಪಿಫೈ ಇಂದ ಯಾವ ತರ, WooCommerce ಇಂದ ಯಾವ ತರ, ಎಲ್ಲಾನು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೀವು ಶಾಪಿಫೈ ಯೂಸ್ ಮಾಡಿದ್ರಿ ಅಂತಂದ್ರೆ ಕಸ್ಟಮ್ ಡೊಮೇನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಡೊಮೇನ್ ಏನಂತಂದ್ರೆ ನಿಮ್ಮ ಒಂದು ಸ್ಟೋರ್ ಇರುತ್ತೆ, store.com .in. ಸೊ ಈ ರೀತಿ ಏನೊಂದು ಹೆಸರುಗಳು ಬರುತ್ತೆ. ಸೊ ಅದನ್ನ ಡೊಮೇನ್ ಅಂತ ಕರಿತೀವಿ. ಸೊ ಆ ಡೊಮೇನ್ಗೆ ಒಂದು ಆಲ್ಮೋಸ್ಟ್ 800 ರೂಪಾಯಿಂದ 1,200 ರೂಪಾಯಿವರೆಗೂ ವರ್ಷಕ್ಕೆ ಒಂದು ಚಾರ್ಜಸ್ ಇರುತ್ತೆ. ಸೊ ಅದನ್ನು ನೀವು ಶಾಪಿಫೈ ಎಲ್ಲ ಹಾಕಬೇಕಾಗುತ್ತೆ. WooCommerce ಯೂಸ್ ಮಾಡಿದ್ರೆ ಅದರಲ್ಲೂ ಕೂಡ ಹಾಕಬೇಕಾಗುತ್ತೆ. ಸೊ WooCommerce ಮತ್ತೆ ವರ್ಡ್ ಪ್ರೆಸ್ ನಾವು ಸ್ಟಾರ್ಟಿಂಗ್ ಮಾಡ್ತಿದ್ರಿ ಅಂತಂದ್ರೆ 1 ವರ್ಷದವರೆಗೂ ನಿಮಗೆ ಫ್ರೀ ಆಗಿ ಡೊಮೇನ್ ಸಿಗುತ್ತೆ. ಪ್ರಾಡಕ್ಟ್ ರಿಸರ್ಚ್ ಮಾಡೋದಕ್ಕೆ ದುಡ್ಡು ಬೇಕಾ? ಸೊ ಇದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಸೊ ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್ ಗಳನ್ನ ಯೂಸ್ ಮಾಡಬಹುದು. ಒಂದು ಅಡ್ವಾನ್ಸ್ಡ್ ಲೆವೆಲ್ ಆಗಿ ಏನಂದ್ರೆ ಪ್ರಾಡಕ್ಟ್ ರಿಸರ್ಚ್ ಮಾಡಬೇಕು ಅಂತಂದ್ರೆ, ಇಲ್ಲಪ್ಪ ನಾವು ಫ್ರೀ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ಅದರಲ್ಲೂ ಕೂಡ ನೀವು ಮಾಡಬಹುದು. ಸೊ ಏನಂತಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್, ಸೊ ಅದರಲ್ಲಿ ಟ್ರೆಂಡಿಂಗ್ ಯಾವ ಒಂದು ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ನೋಡಬಹುದು. ನೆಕ್ಸ್ಟ್ ಗೂಗಲ್ ಟ್ರೆಂಡ್ಸ್ ಆಗಿರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ನೆಕ್ಸ್ಟ್ ಒಂದು ಮೆಟಾ ಆಡ್ಸ್ ಲೈಬ್ರರಿ. ಸೊ ಇದರಲ್ಲಿ ಹೋಗ್ಬಿಟ್ಟು ನೀವೇನಂತಂದ್ರೆ ಫ್ರೀ ಆಗಿ ನೀವು ಪ್ರಾಡಕ್ಟ್ಸ್ ರಿಸರ್ಚ್ ಅನ್ನ ಮಾಡಬಹುದು. ಪ್ರಾಡಕ್ಟ್ಸ್ ಡಿಮ್ಯಾಂಡ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಕಾಂಪಿಟೇಷನ್ ಎಷ್ಟಿದೆ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಪ್ರೈಸ್ ಅನ್ನ ಚೆಕ್ ಮಾಡಿ. ಸಪ್ಲೈಯರ್ ಪ್ರೈಸ್ ಎಷ್ಟು, ಸಪ್ಲೈಯರ್ಸ್ ಇದಾರ, ರಿಟರ್ನ್ ಮತ್ತೆ RTO. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಆ ಪ್ರಾಡಕ್ಟ್ ಅದು ಚೆಕ್ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ ಸ್ಯಾಂಪಲ್ ಗೆ ಎಷ್ಟು ದುಡ್ಡನ್ನ ನಾವು ಖರ್ಚು ಮಾಡಬೇಕಾಗುತ್ತೆ. ಸೊ ದೊಡ್ಡ ಒಂದು ಬಿಗಿನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ದೊಡ್ಡ ಪ್ರಾಬ್ಲಮ್, ಒಂದು ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಸಿಂಪಲ್ ಆಗಿ ಒಂದು ಸ್ಯಾಂಪಲ್ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡ್ಕೊಳ್ಳದೆ ಸಪ್ಲೈಯರ್ ಏನ್ ಫೋಟೋಸ್ ಅನ್ನ ಕೊಟ್ಟಿರ್ತಾನೆ, ಸೊ ಆ ಫೋಟೋಸ್ ಅನ್ನ ಅಪ್ಲೋಡ್ ಮಾಡ್ಕೊಂಡು ಆಡ್ಸ್ ಗಳನ್ನ ರನ್ ಮಾಡ್ತಾರೆ. ಆದ್ರೆ ಇದೊಂದು ದೊಡ್ಡ ರಿಸ್ಕ್ ಅಂತಾನೆ ಹೇಳ್ಬೋದು. ಸಾಧ್ಯವಾಯ್ತು ಅಂತಂದ್ರೆ ಒಂದು ಪ್ರಾಡಕ್ಟ್ ಸ್ಯಾಂಪಲ್ ಅನ್ನ ಪರ್ಚೇಸ್ ಮಾಡ್ಕೊಳ್ಳಿ, ನಿಮ್ಮ ಅಡ್ರೆಸ್ಗೆ ಡೆಲಿವರಿ ಆಗುತ್ತಾ. ಸೊ ಆ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಯಾವ ತರ ಇದೆ, ಪ್ಯಾಕಿಂಗ್ ಯಾವ ತರ ಇದೆ, ಡೆಲಿವರಿ ಟೈಮ್ ಎಷ್ಟು, ಪ್ರಾಡಕ್ಟ್ ಫೋಟೋಸ್ ವಿಡಿಯೋಸ್ ನಿಮಗೆ ಆಕ್ಚುಯಲ್ ಆಗಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಇವನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ಸ್ಯಾಂಪಲ್ ನಿಮಗೆ 300, 500, 1000 ಸೊ ಈ ರೀತಿ ಖರ್ಚಾಗುತ್ತೆ. ಅದು ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ. ಇದೊಂದು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸೊ ಆಡ್ಸ್ಗೆ ಎಷ್ಟು ಹಣ ಬೇಕಾಗುತ್ತೆ? ಸೊ ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪಾರ್ಟ್ ಇದು ಅಂತಾನೆ ಹೇಳ್ಬೋದು. ಏನಂತಂದ್ರೆ ಆಡ್ಸ್. ಮತ್ತೆ ಇನ್ನೊಂದು ಹೆಸರು ಏನಂತಂದ್ರೆ ಅದನ್ನ ಮಾರ್ಕೆಟಿಂಗ್ ಅಂತ ಕೂಡ ಕರಿತೀವಿ. ಸೊ ನೀವು ವೆಬ್ಸೈಟ್ ಅನ್ನ ಮಾಡ್ತೀರಾ, ಪ್ರಾಡಕ್ಟ್ ಅನ್ನ ಅಪ್ಲೋಡ್ ಮಾಡ್ತೀರಾ, ಫ್ಲೈಯರ್ಸ್ ಕೂಡ ರೆಡಿ ಇರ್ತಾರೆ. ಆದ್ರೆ ಕಸ್ಟಮರ್ ನಿಮ್ಮ ಸ್ಟೋರ್ಗೆ ಬರಬೇಕು. ಸೊ ಅದಕ್ಕೆ ನಿಮಗೆ ಏನಂತಂದ್ರೆ ಟ್ರಾಫಿಕ್ ಬೇಕಾಗುತ್ತೆ. ಸೊ ಆ ಟ್ರಾಫಿಕ್ ಅನ್ನ ನಿಮಗೆ ಬರಬೇಕಂತಂದ್ರೆ ನೀವೇನಂತಂದ್ರೆ ಮಾರ್ಕೆಟಿಂಗ್ ಮಾಡಬೇಕಾಗುತ್ತೆ. ಸೊ ಮಾರ್ಕೆಟಿಂಗ್ ಮಾಡ್ಬೇಕಂತಂದ್ರೆ ನೀವು ದುಡ್ಡು ಕೊಟ್ಬಿಟ್ಟು ಗೂಗಲ್ ಆಡ್ಸ್, ಮೆಟಾ ಆಡ್ಸ್, ಸೊ ಇದರಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ಸ್ ಗಳ
ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ರನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಒಂದು ನಿಮ್ಮ ಪ್ರಾಡಕ್ಟ್ ಅಥವಾ ನೀವು ಸೆಲೆಕ್ಟ್ ಮಾಡುವಂತ ಒಂದು ಏನು ಇಂಟ್ರೆಸ್ಟ್ ಇರುತ್ತೆ, ಸೊ ಅದ್ರ ಮೇಲೆ ನಿಮ್ಮ ಪ್ರಾಡಕ್ಟ್ ಒಂದು ಆಡ್ ಬಜೆಟ್ ಏನಿರುತ್ತೆ, ಆಡ್ ಬಜೆಟ್ ಅನ್ನ ಮಾಡಿ. ಸೊ ದಿನಕ್ಕೆ ಒಂದು 1000 ರೂಪೀಸ್ ವರೆಗೂ ಆಡ್ ಬಜೆಟ್ ಅನ್ನ ನೀವು ಹಾಕೋದು ತುಂಬಾ ಇಂಪಾರ್ಟೆಂಟ್. ಸೊ ಪ್ರಾಡಕ್ಟ್ ನೀವು ಸಿಂಪಲ್ ಆಗಿ ಯಾವ್ಯಾವ ಪ್ರಾಡಕ್ಟ್ ಗಳನ್ನ ಹಾಕೊಂಡು ಮಾಡೋದಕ್ಕೆ ಹೋಗಬೇಡಿ. ವಿನ್ನಿಂಗ್ ಪ್ರಾಡಕ್ಟ್ ಅನ್ನ ರಿಸರ್ಚ್ ಮಾಡಿ, ಆ ಪ್ರಾಡಕ್ಟ್ ಸಿಕ್ಕಾದ ಮೇಲೆ ಏನ್ ಮಾಡಿ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ರನ್ ಮಾಡಿಬಿಟ್ಟು ಟೆಸ್ಟಿಂಗ್ ಮಾಡಿ. ಹಾಗಂತಂದ್ರೆ 5,000ದಲ್ಲಿ ನಾವು ಒಂದು ಡ್ರಾಪ್ ಶಿಪ್ಪಿಂಗ್ ಸ್ಟೋರ್ ಅನ್ನ ಅಥವಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಹೌದು ಮಾಡಬಹುದು, ಆದ್ರೆ ರಿಯಾಲಿಸ್ಟಿಕ್ ಎಕ್ಸ್ಪೆನ್ಸಸ್ ಏನೇನಂತಂದ್ರೆ ಒಂದು 5,000 ಬಜೆಟ್ ನಲ್ಲಿ ಒಂದು 1,000 ರೂಪಾಯಿ ಡೊಮೇನ್ ಹೋಗುತ್ತೆ, ಒಂದು 1,000 ರೂಪಾಯಿ ಪ್ರಾಡಕ್ಟ್, ಒಂದು ಸ್ಯಾಂಪಲ್ ಪ್ರಾಡಕ್ಟ್, ಒಂದು 2,000 ರೂಪಾಯಿ ಇನಿಷಿಯಲ್ ಒಂದು ಮಾರ್ಕೆಟಿಂಗ್ ಫೀಸ್ ಅಂತ ಹೇಳ್ಬೋದು. 1,000 ರೂಪಾಯಿ ನೀವೇನಂತಂದ್ರೆ ಒಂದು ಆರ್ಡರ್ ರಿಲೇಟೆಡ್ ಒಂದು ಬುಕಿಂಗ್ ಒಂದು ಬಫರ್ ಆಗಿರುವಂತ ಒಂದು ಬಜೆಟ್ ಅನ್ನ ಇಟ್ಕೋಬೇಕಾಗುತ್ತೆ. ಆಲ್ ಟೋಟಲ್ ಮಾಡಬಹುದು. ಸೊ ನೀವು ಯಾವ ಪ್ಲಾಟ್ಫಾರ್ಮ್ ಅನ್ನ ಚೂಸ್ ಮಾಡ್ತೀರಾ ಅದರ ಮೇಲೆ ನಿಮಗೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದು ಏನಾಗುತ್ತೆ ಅಂತಂದ್ರೆ ಗೊತ್ತಾಗುತ್ತೆ. ಸೊ ಶಾಪಿಫೈ ಅಂದ್ರೆ ಮಂತ್ಲಿ ನೀವು ಚಾರ್ಜಸ್ ಅನ್ನ ಪೇ ಮಾಡಬೇಕಾಗುತ್ತೆ. ವರ್ಡ್ಪ್ರೆಸ್ ಕಾಮರ್ಸ್ ಯೂಸ್ ಮಾಡಿದ್ರೆ ಅಂತಂದ್ರೆ ಮಂತ್ಲಿ ಪೇ ಮಾಡೋದಕ್ಕಿಂತ ವರ್ಷಕ್ಕೆ ನೀವು ಪೇ ಮಾಡ್ಕೊಂಡು ಸ್ಟಾರ್ಟ್ ಮಾಡಬಹುದು. ಸೊ ನೀವು ಕಾಮರ್ಸ್ ಅಥವಾ ವರ್ಡ್ಪ್ರೆಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಂತಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಹೋಸ್ಟಿಂಗ್ ಒಂದು ಆಫರ್ ಕೂಡ ಸಿಗುತ್ತೆ. ಸೊ ಆ ಲಿಂಕ್ ಮುಖಾಂತರ ಹೋದ್ರಿ ಅಂತಂದ್ರೆ ನೀವು 10 to 20% ಡಿಸ್ಕೌಂಟ್ ಅಲ್ಲಿ ನಿಮಗೆ ಹೋಸ್ಟಿಂಗ್ ಅನ್ನ ನೀವು ಪರ್ಚೇಸ್ ಮಾಡಬಹುದು. ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಬಹುದು. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.